ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿಯು ಅನೇಕ ಅವತಾರಗಳನ್ನ ಎತ್ತಿದ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅವತಾರವೇ ಪರಶುರಾಮ ಅವತಾರ. ಜಮದಗ್ನಿ ರೇಣುಕಾ ದಂಪತಿಗಳ ಮಗನಾಗಿ ಅವತರಿಸಿದ ರೂಪ ಪರಶುರಾಮ. ಪರಶುರಾಮನ ಮಡದಿಯ ಹೆಸರು ಹರಿಣಿ. ಜಮದಗ್ನಿ ಮುನಿಗಳ ಪುತ್ರನಾಗಿ ಅವತರಿಸಿದ ಶ್ರೀಹರಿಯು ಹೆಸರು ರಾಮ. ಆದರೆ ಅವನ ಆಯುಧ ಪರಶು ಅಂದರೆ ಕೊಡಲಿ. ಯಾವಾಗಲೂ ಪರಶು ಒಟ್ಟಿಗೆ ಸುತ್ತಾಡುತ್ತಿದ್ದರಿಂದ ಅವನಿಗೆ ಪರಶುರಾಮ ಎಂತ ಹೆಸರು ಬಂತು. ಭೃಗು ಮಹರ್ಷಿಗಳ ವಂಶದಲ್ಲಿ ಹುಟ್ಟಿರೋದ್ರಿಂದ ಅವನನ್ನ ಭಾರ್ಗವರಾಮ ಅಂತ ಕರೀತಾರೆ. ಒಮ್ಮೆ ಪರಶುರಾಮರ ತಾಯಿ ರೇಣುಕಾದೇವಿ ನೀರು ತರಲು ನದಿಗೆ ಹೋಗಿದ್ದಾಗ ಗಂಧರ್ವ ರಾಜ ಚಿತ್ರರಥನು ಅಪ್ಸರೆಯರೊಂದಿಗೆ ಅಲ್ಲಿ ಇರ್ತಾನೆ. ಒಂದು ಕ್ಷಣ ಮೈಮರೆತು ತನಗೂ ಆ ವೈಭೋಗ ಇದ್ದಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ತಾಳೆ ರೇಣುಕೆ. ಅದು ಜಮದಗ್ನಿಗಳ ದಿವ್ಯ ದೃಷ್ಟಿಗೆ ತಿಳಿದು ಕೋಪಗೊಳ್ಳುತ್ತಾರೆ. ತಮ್ಮ ಮಕ್ಕಳನ್ನ ಕರೆದು ನಿಮ್ಮ ತಾಯಿಯನ್ನ ಕೊಲ್ಲಿ ಎಂದು ಆದೇಶಿಸುತ್ತಾರೆ. ಮಾತ್ರ ಹತ್ಯೆ ಮಾಡುವುದೇ ಅದೆಂತ ಮಹಾ ಪಾಪ, ಅಂತಹ ಪಾಪ ಮಾಡಲಾರೆ ಎಂದು ಎಲ್ಲ ಮಕ್ಕಳು ಹೇಳಲು ಜಮದಗ್ನಿಯು ಆಗ ತನ್ನ ಆಜ್ಞೆಯನ್ನ ಉಲ್ಲಂಘಿಸಿದ ತನ್ನ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಕೊಲ್ಲಲು ತನ್ನ ಕೊನೆಯ ಮಗನಾದ ಪರಶುರಾಮರಿಗೆ ಆದೇಶಿಸುತ್ತಾರೆ. ತನ್ನ ತಂದೆಯ ಶಕ್ತಿಯನ್ನು ಅರಿತ ಪರಶುರಾಮರು ತನ್ನ ತಾಯಿ ಮತ್ತು ಅಣ್ಣಂದರನ್ನ ತತ್ಕ್ಷಣವೇ ಕೊಲ್ತಾನೆ. ಜಮದಗ್ನಿಯು ಸಂತಸಗೊಂಡು ಮಗನಿಗೆ ಏನು ಬರಬೇಕು ಕೇಳು, ನೀಡುವೆ ಅಂತಾರೆ. ಪರಶುರಾಮ ತನ್ನ ತಾಯಿ ಹಾಗೂ ಸಹೋದರರು ಮತ್ತೆ ಬದುಕಲಿ ಮತ್ತು ನನ್ನಿಂದ ಹತರಾಗಿರುವುದು ಅವರಿಗೆ ಸ್ಮರಣೆಗೆ ಬಾರದಿರಲಿ ಅಂತ ವರವನ್ನು ಕೇಳ್ತಾನೆ. ಆಗ ಪರಶುರಾಮನ ತಾಯಿ ಮತ್ತು ಸಹೋದರರು ಗಾಢ ನಿದ್ರೆಯಿಂದ ಎದ್ದಂತೆ ಆನಂದದಿಂದ ಎದ್ದು ನಿಲ್ತಾರೆ. ಇದು ಪಿತೃವಾಕ್ಯ ಪರಿಪಾಲಕನಾದ ಪರಶುರಾಮ ಅಂತ. ಜಮದಗ್ನಿ ಮುನಿಗಳ ಕಾಮಧೇನು. ಒಮ್ಮೆ ರಾಜ ಕಾರ್ತಿವೀರ್ಯಾರ್ಜುನ ತನ್ನ ಪರಿವಾರದೊಂದಿಗೆ ಜಮದಗ್ನಿ ಆಶ್ರಮಕ್ಕೆ ಬಂದಾಗ ಮಹಾಋಷಿಯು ತನ್ನ ಅತಿಥಿಗಳನ್ನ ಸತ್ಕರಿಸ್ತಾರೆ. ಇಷ್ಟೆಲ್ಲ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ವಿಚಾರಿಸಿದಾಗ ಜಮದಗ್ನಿಗಳ ಬಳಿ ಇರುವ ಕಾಮಧೇನುವೇ ಕಾರಣ ಎಂದು ತಿಳಿಯಿತು. ಕಾರ್ತಿವೀರ್ಯಾರ್ಜುನ ತನಗೆ ಆ ಕಾಮಧೇನುವನ್ನ ಜಮದಗ್ನಿ ಮಹರ್ಷಿಗಳ ಬಳಿ ಕೊಡಲು ಹೇಳಿದಾಗ ಜಮದಗ್ನಿಯವರು ಸಾಧ್ಯವಿಲ್ಲ ಅಂತಾರೆ. ಆಗ ಕಾರ್ತಿವೀರ್ಯಾರ್ಜುನ ಕಾಮಧೇನುವನ್ನ ಕದ್ದು ಒಯ್ತಾನೆ. ವಿಷಯ ತಿಳಿದ ಪರಶುರಾಮ ಕಾಮಧೇನುವನ್ನು ರಕ್ಷಿಸುವೆ ಎಂದು ಹೇಳಿ ತನ್ನ ಕೊಡಲಿ ಬಿಲ್ಲು ಬಾಣ ಹಿಡಿದು ದೊರೆಯ ಬೆನ್ನತ್ತಾನೆ. ರಾಜ ಮತ್ತು ಪರಶುರಾಮನ ಮಧ್ಯೆ ಭೀಕರವಾದ ಕಾಳಗ ನಡೆಯುತ್ತೆ. 1000 ಬಾಹುಗಳೆಲ್ಲ ಕಾರ್ತಿವೀರ್ಯಾರ್ಜುನನ ಕೊಂದು ಪರಶುರಾಮರು ಕಾಮಧೇನುವನ್ನ ಆಶ್ರಮಕ್ಕೆ ವಾಪಸ್ ತರ್ತಾರೆ. ಅಂತೂ ಕಾಮಧೇನು ವಾಪಸ್ಸಾದ್ಲು. ಜಮದಗ್ನಿಯು ಪರಶುರಾಮನ ಕರ್ತ್ಯ ಸರಿಯಿಲ್ಲ ಅಂತ ವಿವರಿಸ್ತಾರೆ. ಬ್ರಾಹ್ಮಣರು ಕ್ಷಮಾಗುಣ ಹೊಂದಿರಬೇಕು ಎಂದು ಹೇಳ್ತಾರೆ. ಪಾಪ ಪರಿಹಾರಕ್ಕೆ ತೀರ್ಥಯಾತ್ರೆಗೆ ಹೋಗು ಅಂತ ಹೇಳ್ತಾರೆ. ತಂದೆಯ ಸೂಚನೆಯಂತೆ ಪರಶುರಾಮ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೊರಡ್ತಾನೆ. ಇತ್ತ ರಾಜನ ಮಕ್ಕಳು ಕುಪಿತರಾಗಿ ಜಮದಗ್ನಿ ಆಶ್ರಮಕ್ಕೆ ಬಂದು ಜಮದಗ್ನಿಯನ್ನು ಕೊಂದು ಅವರ ಶಿರವನ್ನ ಒಯ್ತಾರೆ. ತೀರ್ಥಯಾತ್ರೆಯಿಂದ ಹಿಂತಿರುಗಿದ ಪರಶುರಾಮನಿಗೆ ತನ್ನ ತಂದೆಯನ್ನು ಕೊಂದಿರುವುದು ತಿಳಿಯುತ್ತೆ. ಇದರಿಂದ ಅವನು ತುಂಬಾ ಕೋಪ ಬಂದು ಕ್ಷತ್ರಿಯರನ್ನೆಲ್ಲ ಕೊಲ್ಲುವೆ ಎಂದು ವೀರಾವೇಶದಿಂದ ಹೊರಡ್ತಾನೆ. 21 ಬಾರಿ ಭೂಮಿಯನ್ನು ಸಂಚರಿಸಿ ಕ್ಷತ್ರಿಯರನ್ನ ಸಂವರಿಸ್ತಾ ಹೋಗ್ತಾನೆ. ಪರಶುರಾಮರು 21 ಬಾರಿ ಪ್ರದಕ್ಷಿಣೆ ಮಾಡಿ ಸಮಸ್ತ ದುಷ್ಟ ಕ್ಷತ್ರಿಯರ ಕೊಂದು ಅವರ ರಕ್ತವನ್ನು ತುಂಬಿದ 5 ಕೊಳಗಳೇ ಸಮಂತ ಪಂಚಕ ಅಂತ. ಪರಶುರಾಮರು ತಂದೆಯ ಶರ ತಂದು ದೇಹದೊಂದಿಗೆ ಜೋಡಿಸ್ತಾರೆ. ಜಮದಗ್ನಿಗೆ ಪುನಃ ಜೀವ ಬರುತ್ತದೆ. ಪರಶುರಾಮನ ಧ್ಯೇಯವು ಭಕ್ತರನ್ನ ಕಾಪಾಡುವುದು, ಪಾಪಿಷ್ಟರನ್ನ ನಾಶ ಮಾಡುವುದು. ಆದರೆ ಯಾವ ಕ್ಷತ್ರಿಯ ರಾಜನು ಬ್ರಾಹ್ಮಣನಿಗೆ ವಿಧೇಯನಾಗಿರ್ತಾನೋ ಅವರನ್ನ ಪರಶುರಾಮರು ಕೊಲ್ತಿರ್ಲಿಲ್ವಂತೆ. ಅವನು ಬ್ರಾಹ್ಮಣ ವರ್ಣಕ್ಕೆ ಸೇರಿದ್ರೂ ಸನ್ನಿವೇಶ ಕಾರಣ ಕ್ಷತ್ರಿಯರಂತೆ ಕೆಲಸ ಮಾಡಬೇಕಾಗ್ತದೆ. ದುಷ್ಟ ಕ್ಷತ್ರಿಯರ ಕೊಂದ ಕೊಡಲಿಯಲ್ಲಿ ಮೆತ್ತಿದ ರಕ್ತದ ಕಲೆಯನ್ನು ತೊಳೆಯಲು ಎಲ್ಲೂ ಸಾಧ್ಯವಾಗದೆ ಕೊನೆಗೆ ತೀರ್ಥಹಳ್ಳಿ ಗ್ರಾಮದಲ್ಲಿ ತುಂಗಾ ನದಿಯಲ್ಲಿ ತೊಳೆದಾಗ ಆ ರಕ್ತದ ಕಲೆ ಹೋಯ್ತಂತೆ. ಅದು ಪರಶುರಾಮ ತೀರ್ಥ ಎಂದೇ ಪ್ರಸಿದ್ಧವಾಗಿದೆ. ಪರಶುರಾಮರ ಬಳಿ ಪಿತಾಮಹ ಭೀಷ್ಮಾಚಾರ್ಯರು 425 ವರ್ಷಗಳ ಕಾಲ ವಿದ್ಯಾರ್ಜನೆ ಮಾಡಿದ್ರಂತೆ. ದ್ರೋಣಾಚಾರ್ಯರಿಗೆ ಎಲ್ಲ ಆಯುಧಗಳನ್ನ ಪ್ರದಾನ ಮಾಡ್ತಾರೆ ಪರಶುರಾಮರು. ದ್ರೋಣಾಚಾರ್ಯರು ಯಾರನ್ನೂ ಏನನ್ನೂ ಕೇಳ್ತಾ ಇರಲಿಲ್ಲ. ಆದ್ರೆ ತನ್ನ ಮಗ ಅಶ್ವತ್ಥಾಮನಿಗೆ ಕುಡಿಯಲು ಹಾಲಿಗೂ ಪಡ್ತಾಡ್ತಿದ್ದಾಗ ಪರಮಾತ್ಮರಲ್ಲಿ ಬೇಡಿದರೆ ತಪ್ಪಿಲ್ಲವೆಂದು ಪರಶುರಾಮರಲ್ಲಿ ಕೇಳ್ತಾರೆ. ಅಷ್ಟರಲ್ಲಿ ಪರಶುರಾಮರು ತನ್ನಲ್ಲಿರುವ ಎಲ್ಲವನ್ನ ಬ್ರಾಹ್ಮಣರಿಗೆ ದಾನ ಕೊಟ್ಟಿದ್ರಿಂದ ತನ್ನ ಬಳಿ ಇದ್ದ ಆಯುಧಗಳನ್ನೆಲ್ಲ ದ್ರೋಣಾಚಾರ್ಯರಿಗೆ ದಾನ ಮಾಡ್ತಾರೆ. ಅದೇ ಆಯುಧದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದವರು ದ್ರೋಣಾಚಾರ್ಯರು. ಕರ್ಣನಿಗೆ ವಿದ್ಯಾದಾನ ಮತ್ತು ಶಾಪ. ಪರಶುರಾಮ ಮೊದಲು ಕ್ಷತ್ರಿಯರಿಗೆ ವಿದ್ಯಾದಾನ ಮಾಡಿದ್ದರೂ ಕ್ಷತ್ರಿಯ ರಾಜ ತನ್ನ ತಂದೆಯ ಶಿರವನ್ನ ಕಡಿದು
ನಂತರದಲ್ಲಿ ಯಾವ ಕ್ಷತ್ರಿಯರಿಗೂ ವಿದ್ಯಾದಾನ ಮಾಡೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿರ್ತಾರೆ. ಕರ್ಣ ಸೂತ ಪುತ್ರನಾಗಿದ್ರಿಂದ ದ್ರೋಣಾಚಾರ್ಯರಿಂದ ನಿರಾಕರಿಸಲ್ಪಟ್ಟು ಪರಶುರಾಮರ ಬಳಿ ಬಂದು ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ವಿದ್ಯಾರ್ಜನೆಯನ್ನ ಮಾಡಿದ್ದ. ಒಮ್ಮೆ ಪರಶುರಾಮರು ಕರ್ಣನ ತೊಡೆಯ ಮೇಲೆ ವಿರಮಿಸಿದಾಗ ಒಂದು ಕೀಟವು ಕರ್ಣನ ತೊಡೆಯ ಭಾಗದಲ್ಲಿ ಕಡಿಯುತ್ತೆ. ಆ ನೋವು ಎಷ್ಟೇ ತೀವ್ರವಿದ್ದರೂ ನೋವು ತಡೆದುಕೊಂಡ ಕರ್ಣ, ಆದರೆ ರಕ್ತಸ್ರಾವ ಹರಿದು ಪರಶುರಾಮರನ್ನು ಸ್ಪೃಷ್ಟಿಸಲು ಎಚ್ಚರಗೊಂಡ ಕರ್ಣನಿಗೆ ಹೇಳುತ್ತಾರೆ, ಇಷ್ಟು ನೋವು ತಡೆದುಕೊಳ್ಳಲು ಬ್ರಾಹ್ಮಣರಿಗೆ ಸಾಧ್ಯವೇ ಇಲ್ಲ, ನೀನು ಯಾವ ಜಾತಿ ಅಂತ ಕೇಳಿದಾಗ ಕರ್ಣ ಹೇಳ್ತಾನೆ, ನನಗೆ ಜನ್ಮ ಜಾತಿ ಗೊತ್ತಿಲ್ಲ ಅಂತ. ನೀನೊಬ್ಬ ಕ್ಷತ್ರಿಯನೇ ಇರಬಹುದು ಅಂತ ನಿರ್ಧರಿಸಿದ ಪರಶುರಾಮರು ನಿನಗೆ ಸರಿಯಾದ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡುವ ಸಮಯದಲ್ಲಿ ಮಂತ್ರ ಫಲಿಸದೇ ಇರಲಿ ಅಂತ ಶಪಿಸ್ತಾರೆ. ಅದೇ ಕಾರಣಕ್ಕೆ ಕುರುಕ್ಷೇತ್ರದಲ್ಲಿ ತನ್ನ ರಥ ಹೂತು ಹೋದಾಗ ಅರ್ಜುನನ ಬಾಣಕ್ಕೆ ಉತ್ತರವಾಗಿ ಬ್ರಹ್ಮಾಸ್ತ್ರ ಪ್ರಯೋಗಿಸಲಾಗಿದೆ ಪ್ರಾಣತಿತ್ತವನು ಕರ್ಣ. ಪರಶುರಾಮ ಎಲ್ಲ ದುಷ್ಟ ಕ್ಷತ್ರಿಯರ ಕೊಂಡ ನಂತರ ಸಮಸ್ತ ಭೂಮಂಡಲವನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಾರೆ. ನಂತರ ತನ್ನ ವಾಸಕ್ಕಾಗಿ ತನ್ನ ಕೊಡಲೆಯನ್ನು ಎಸೆದು ಅಥವಾ ಬಾಣವನ್ನ ಹೂಡಿದ ಸ್ಥಳ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಬಾಗ್ಲಾನ್ ತಾಲೂಕಿನ ಸಲ್ತೇರ್ ಕೋಟೆಯಲ್ಲಿದೆ. ಮಹಾರಾಷ್ಟ್ರದ ಅತಿ ದೊಡ್ಡ ಶಿಖರ ಮತ್ತು ಅತಿ ಎತ್ತರದ ಕೋಟೆಯದು. ಈ ಕೋಟೆಯ ಶಿಖರದ ಮೇಲೆ ಪರಶುರಾಮರಿಗೆ ಸಮರ್ಪಿತವಾದ ದೇವಾಲಯವಿದೆ ಮತ್ತು ಬಂಡೆಯಲ್ಲಿ ಸಾಮಾನ್ಯ ಮಾನವರಿಗಿಂತ 4 ಪಟ್ಟು ದೊಡ್ಡ ಗಾತ್ರದ ಹೆಜ್ಜೆ ಗುರುತುಗಳಿವೆ. ಗೋಕರ್ಣದಿಂದ ಕನ್ಯಾಕುಮಾರಿವರೆಗಿನ ಭಾರತದ ಪಶ್ಚಿಮ ಕರಾವಳಿ ಪ್ರದೇಶವನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಉಡುಪಿ ಕ್ಷೇತ್ರ, ಗೋಕರ್ಣ ಇವೆಲ್ಲವೂ ಪರಶುರಾಮ ಕ್ಷೇತ್ರಗಳು. ಆ ಕರ್ತವ್ಯ ಮುಗಿದ ಮೇಲೆ ಅವನು ಪುನಃ ಬ್ರಾಹ್ಮಣರಾಗಿ ಮಹೇಂದ್ರಗಿರಿಗೆ ಹೋಗಿ ತಪಸ್ಸಿನಲ್ಲಿ ತೊಡಗುತ್ತಾರೆ. ಪರಶುರಾಮರು ಪ್ರಾಜ್ಞ ಬ್ರಾಹ್ಮಣರಾಗಿ ಇಂದಿಗೂ ಮಹೇಂದ್ರಗಿರಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಐತಿಹ್ಯ. ಪರಶುರಾಮರನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಭಾರ್ಗವರಾಮ, ಭೃಗು ವಂಶದಲ್ಲಿ ಜನಿಸಿದ್ರಿಂದ ಅವರಿಗೆ ಭಾರ್ಗವರಾಮ ಅಂತ ಹೆಸರು ಬರ್ತದೆ. ರೇಣುಕಾದೇವಿಯ ಮಗನಾಗಿದ್ದರಿಂದ ರೇಣುಕೇಯ ಅಂತ ಹೆಸರು ಬರ್ತದೆ. ಜಮದಗ್ನಿ ಮಹರ್ಷಿಗಳ ಮಗನಾಗಿರೋದ್ರಿಂದ ಜಾಮದಗ್ಯ ಅಂತ ಹೆಸರು ಬರ್ತದೆ. ಪರುಷವನ್ನ ಇರೋದ್ರಿಂದ ಪರುಷವದನ ಅಥವಾ ಪರಶುರಾಮ ಅಂತ ಹೆಸರು ಬರ್ತದೆ. ತಾಯಿಯ ತಲೆಯನ್ನ ಕಡಿದ್ರಿಂದ ಮಾತ್ರ ಖಾಚ್ಚಿದ ಅಂತ ಹೆಸರು ಬರ್ತದೆ. ತಲೆ ಕಡೆದ ತಾಯಿಗೆ ಮತ್ತೆ ಜೀವವನ್ನ ತಂದೆಯ ವರ ಮೂಲಕ ಪಡ್ತಿದ್ರಿಂದ ಮಾತ್ರ ಪ್ರಸಾದ ಅಂತ ಕರೀತಾರೆ. ತನ್ನ ತಂದೆಯ ಶಿರವ ಕಡಿದ ಕಾರ್ತವೀರ್ಯಾರ್ಜುನರನ್ನ ಕೊಂದಿದ್ರಿಂದ ಕಾರ್ತವೀರ್ಯಾರಿ ಅಂತಾನು ಕರೀತಾರೆ. 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಸಮಸ್ತ ದುಷ್ಟ ಕ್ಷತ್ರಿಯರನ್ನ ಕೊಂದಿದ್ರಿಂದ ಕ್ಷತ್ರಾಂತಕ ಅಂತ ಕರೀತಾರೆ. ಈಗಲೂ ಸಹ್ಯಾದ್ರಿಯಲ್ಲಿ ಪರಶುರಾಮರು ಕ್ಷೇತ್ರ ಸ್ಪಷ್ಟಿಸಿ ನೆಲೆಸಿದ್ರಿಂದ ಸಹ್ಯಾದ್ರಿ ವಾಸಿ ಅಂತಾನು ಕರೀತಾರೆ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ರಿಂದ ಚಿರಂಜೀವಿ ಅಂತಾನು ಪರಶುರಾಮರನ್ನ ಕರೀತಾರೆ. ಇದು ಪರಶುರಾಮರ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್.